ಕಾಂತಾರ ನಂಗೆ ಅವಕಾಶ ಸಿಕ್ತು ಅಂತೇಳಿ ಡೇ ಎಲ್ಲ ಸಂಭ್ರಮಿಸಿದ್ರಂತೆ. ಅವತ್ತೇ ಆಕ್ಸಿಡೆಂಟ್ ಕೂಡ ಆಯ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿ. ಇದ್ರ ಬಗ್ಗೆ ನೀವು ಹೇಳೋದಾದ್ರೆ? ಇಲ್ಲ ಅದೇ ನೋಡಿ ನಾನು ಹೇಳೋದು ಆ್ಯಕ್ಚುಲಿ ಆ ಟೈಮಲ್ಲಿ ಅವ್ನಿಗೆ ಆಕ್ಸಿಡೆಂಟ್ ಆದರೂ ನಮಗೆ ಅವನು ನೋಡೋಕೆ ಆಗ್ತಿರ್ಲಿಲ್ಲ. ನಮ್ಗೆ ಅಂದರೆ ನಾವು ಆ ಟೈಮಲ್ಲಿ ಹತ್ತಿದ್ದೀವಿ ಎಲ್ಲರೂ, ನಾವಂತಲ್ಲ ಪ್ರತಿಯೊಬ್ಬರು ಹಾಸ್ಪಿಟ್ಲ್ಗೆ ಹತ್ತಿದ್ದೀವಿ. ಏನಾಯ್ತು ಇವನಿಗೆ ಅಂತಂದರೆ ನಮ್ಮ ಗ್ರೂಪಲ್ಲಿ ಅದೆಲ್ಲ ಫಸ್ಟ್ ಅಲ್ವಾ ಆಗೋದು. ಆಗಲೂ ಅವ್ನಿಗೆ ಅದು ಕ್ಯಾರ್ ಇಲ್ಲ. ಅವನು ನಮ್ಮನ್ನು ನಗ್ಸೋನು, ಹಾಸ್ಪಿಟಲ್ ನಮ್ಮನ್ನು ನಗ್ಸೋನು, ಡಾಕ್ಟ್ರ್ ನಗ್ಸೋನು. ಡಾಕ್ಟ್ರ್ ಟೆನ್ಷನ್ ಆಗ್ತಿತ್ತು. ಡಾಕ್ಟ್ರ್ ಅಯ್ಯೋ ನೀನು ಹಂಗೆ ಆರಾಮಾಗಿರಿ, ಹಂಗೆಲ್ಲ ಒಂಚೂರು ಅಲ್ಲಾಡಬೇಡ, ಆರಾಮಾಗಿ ಕೂತ್ಕೊ ನೀನು. ಅವ್ರನ್ನ ನಗಿಸ್ತಿದ್ದ ಅವನು. ಅಷ್ಟು ಪಾಸಿಟಿವ್ ಅವನು, ಅಷ್ಟು ಸ್ಟ್ರಾಂಗ್ ಆಗಿದ್ದ. ಒಂದು ತಿಂಗಳಲ್ಲಿ ರಿಕವರ್ ಆಗಿ ಕರೆಕ್ಟ್ ಆಗಿದ್ದಾನೆ ಪ್ರಾಪರ್ ಪಕ್ಕ. ಮೊದಲು ಹೆಂಗಿದ್ದ ಹಂಗೆ. ಒಂದು ತಿಂಗಳು ಡಾಕ್ಟ್ರ್ ಇದೊಂದು 5-6 ತಿಂಗಳು ಬೇಕು ಇವನು ರಿಕವರಿ ಆಗಲಿಕ್ಕೆ ಅಂತ ಹೇಳಿದ್ರು. ಅಂದರೆ ಏಟು ಬಿದ್ದಿತ್ತಲ್ವಾ, ಒಂದು ತಿಂಗಳಲ್ಲಿ. ಅಂದರೆ ಒಂದು ವಿಲ್ ಪವರ್ ಅಷ್ಟು ಸ್ಟ್ರಾಂಗ್ ಆಗಿದೆ. ಸೊ ಅಷ್ಟು ಸ್ಟ್ರಾಂಗ್ ಇದ್ದವನಿಗೆ ಏನಾಯಿತು ಅನ್ನೋದೇ ಭಾಳ ಬೇಜಾರು. ರಿಷಬ್ ಶೆಟ್ಟಿ ಸರ್ ಬರಲಿಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ನಡುವೆನೇ ಒಂದಷ್ಟು ಜನ ಪೋಸ್ಟರ್ಗಳು ಹಾಕೊಂಡು ಬರಬೇಕಿತ್ತು. 30 ಕಿಲೋಮೀಟರ್ ದೂರದಲ್ಲಿದ್ದರು, ಶೂಟಿಂಗಲ್ಲಿದ್ದರು, ಒಂದು ವಿಸಿಟ್ ಕೊಡ್ಬೋದಿತ್ತು. 60-70 ದಿನ ಶೂಟಿಂಗ್ ಮಾಡಿದ್ದಾರೆ. ಆ್ಯಂಡ್ ಪ್ರತಿ ಸಲ ರಿಷಬಣ್ಣ ನಾನು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಕೊ ಬರ್ತಾ ಇದ್ರು. ಅವ್ರು ಬರಲಿಲ್ಲ ಅನ್ನೋದು ನಿಮ್ಗೆಲ್ರಿಗೂ ಕೂಡ ಬೇಜಾರಿದೆ ಅನ್ನೋ ಮಾಹಿತಿ. ಇದ್ರ ಬಗ್ಗೆ ಹೇಳೋದಾದ್ರೆ? ಬಟ್ ಅದೇ ಅವ್ರ ಪಾಯಿಂಟ್ ಆಫ್ ವ್ಯೂ ಏನಿದೆ ಅಂತ ಗೊತ್ತಿರಲ್ಲ. ಬಟ್ ಖಂಡಿತ ಅವ್ರು ಬಂದೇ ಬರ್ತಾರೆ. ಅಂದರೆ ಅವ್ರದ್ದು ಒಂದಿಷ್ಟು ಮೀಡಿಯಾ ಅದು ಇದು ಅಂದರೆ ಗೊತ್ತಲ್ಲ ನಿಮಗೆ, ಅವ್ರು ಬಂದರೆ ಏನಾಗುತ್ತೆ ಅಂತ. ಸೊ ಅದಕ್ಕೋಸ್ಕರ ಒಂಚೂರು ಅವರು ವೆಯ್ಟ್ ಮಾಡಿ 100% ನಮಗೆ ಗ್ಯಾರಂಟಿ ಇದೆ ಸದ್ಯದಲ್ಲೇ ಅವರು ಬಂದೇ ಬರ್ತಾರೆ ಅಂತ. ಬರ್ತಾರೆ ಅವರು. ಕಾಂತಾರದ ಬಗ್ಗೆ, ಆ ಸಿನಿಮಾದ ಬಗ್ಗೆ ಎಷ್ಟು ಆಸೆ ಇಟ್ಕೊಂಡಿದ್ರು? ತುಂಬ ಇಟ್ಕೊಂಡು, ತುಂಬ ಅಂದರೆ ಅವನು ಎಲ್ಲರ ಹತ್ರ ಹೇಳ್ಕೊಂಡು ಬರ್ತಿದ್ದ. ನಮ್ಮ ಹತ್ರ ಈಗ ನಮ್ಮ ಸರ್ಕಲಲ್ಲಿ ಏನಿದೆ, ಬೇರೆಯವ್ರು ನಮಗೆ ಬಂದು ಹೇಳ್ತಿದ್ರು. ಈಗ ಮೊನ್ನೆ ಎಲ್ಲ ಈ ಥರ ಆದಮೇಲೆ, ನಾನಿನ್ನು ಸಿಗಲ್ಲ, ಯಾರನ್ನ ತಿಕ್ಕುಜ್ಜಿ, ನಾನಿನ್ನು ಬ್ಯುಸಿ ಆಗ್ತೀನಿ, ನನಗಿನ್ನು ಒಳ್ಳೆ ಬ್ರೇಕು, ನಂದೊಂದು ಈ ಥರ ಸೀನ್ಗಳಿದೆ. ರಿಷಬ್ ಸರ್ ನನಗೆ ಭಾಳ ಹೊಗಳಿದ್ರು, ಟೀಮ್ ಹೊಗಳಿದ್ರು. ರಿಷಬ್ ಸರ್ ನನಗೆ ಆ್ಯಕ್ಚುಲಿ ಹೇಳಿದ್ದಾರೆ, ಒಂದು ಸೀನ್ ನಾನು ಮಾಡಿದೆ, ಬರೀ ಒಂದು ಕಣ್ಣಲ್ಲಿ ರಿಯಾಕ್ಷನಲ್ಲೇ ಸೀನ್ ಇತ್ತು. ಅದು ನೋಡಿದ ತಕ್ಷಣ ನಾನಿನ್ನು ಯಾವುದೆಲ್ಲ ಸಿನಿಮಾ ಮಾಡ್ತೀನಿ, ಎಲ್ಲ ಸಿನಿಮಾದಲ್ಲಿ ನೀನು ಇಡ್ತೀಯ, ಅದನ್ನೆಲ್ಲ ಎಷ್ಟು ಖುಷಿಯಲ್ಲಿ ಅದೊಂದು ಅವ್ನು ಹೇಳ್ತಿದ್ದು ನಮ್ಗೆ ಈಗಲೂ ನೆನಪಿದೆ. ಅವ್ರು ಪಂತಿರಿಯೋ ನೆಕ್ಸ್ಟ್ ಪೂರ ಪಿಕ್ಚರ್ಗೆ ನನ್ನ ನನ್ನೆಲ್ಲ ಆಗ್ತಾರಂತ ಅವರು. ಅಂದರೆ ಅವ್ರಿಗೂ ಆ್ಯಕ್ಚುಲಿ ಭಾಳ ಫೇವ್ರೇಟ್ ನಟ ಅವನು. ಆ್ಯಕ್ಚುಲಿ ಅವ್ರಿಗೆ ಗೊತ್ತಿರಲಿಲ್ಲ ಅಂದರೆ 70 ಡೇಸ್ವರೆಗೂ ವರ್ಕ್ ಮಾಡಿದಾರಲ್ವ. ಸೊ ಅವ್ರಿಗೆ ಗೊತ್ತಿದೆ ಅವನು ಯಾವ ಥರ. ತುಂಬ ಒಳ್ಳೆ ಆ್ಯಕ್ಟ್ರು, ತುಂಬ ಒಳ್ಳೆ ಆ್ಯಕ್ಟ್ರು. ಇನ್ನೊಂದು ಬೇಜಾರು ಅಂದರೆ ಪಾಪ ಆ ಸಿನಿಮಾನ ನೋಡೋಕ್ಕೂ ಅವನಿಲ್ಲ. ಅದೇ ಈಗ ನಮಗೆ ಆ ಸಿನಿಮಾ ಬಂದರೂ ಅಷ್ಟೇ, ನಮಗೆ ಥಿಯೇಟ್ರಲ್ಲಿ ಕೂತ್ಕೊಂಡು ಅದನ್ನ ಹೆಂಗೆ ನಾವು ಆ್ಯಕ್ಚುಲಿ ಅದನ್ನ ಅವನ ಜೊತೆ ಹೆಂಗೆ ಸೆಲೆಬ್ರೇಟ್ ಮಾಡಬೇಕು ಅಂತ ನಾವು ಬ್ಯಾಕಲ್ಲಿ ಮಾತಾಡ್ತಿದ್ವಿ. ಯಾಕೆ ಸಿನಿಮಾ ಬಂದಾಗ ಹೀಗೆ ಮಾಡಬೇಕು, ಒಂದು ಹೀಗೆ ಕಟ್ಔಟ್ ಹಾಕಬೇಕು, ಮಂಗಳೂರಲ್ಲೆಲ್ಲ ಫುಲ್ಲ ಒಂದು ಫ್ಲೆಕ್ಸ್ ಹಾಕಬೇಕು. ಅಂದರೆ ನಮ್ಮ ಗ್ರೂಪಲ್ಲಿ ಒಬ್ಬನಿಗೆ ಆ ಥರ ಒಂದು ದೊಡ್ಡ ಅವಕಾಶ ಸಿಕ್ತಿರೋದು.